ಸೊ ನಿಮ್ಮ ಅನುಭವದಲ್ಲಿ ಅಫ್ಕೋರ್ಸ್ ಎಲ್ಲ ತರಹದ ಎತ್ತರಗಳನ್ನು ನೋಡಿದ್ದೀರಾ. ಪ್ರಶಸ್ತಿ ಸಾಲೇ ಇದೆ ಇಲ್ಲಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದರಾ ಬೇಂದ್ರೆ ಪ್ರಶಸ್ತಿ, ಮಾಸ್ತಿ ಕಥಾ ಪ್ರಶಸ್ತಿ, ಅನಂತಮೂರ್ತಿ ಪ್ರಶಸ್ತಿ, ಇನ್ನೂ ಸಾಕಷ್ಟು ಮತ್ತೊಂದು ಹಲವಾರು. ಸೊ ನನ್ನ ಪ್ರಶ್ನೆ, ಪ್ರಶಸ್ತಿ ಪ್ರಪಂಚ ನಿಮಗೆ ಬೆಂತಡ್ತಾ ಇರೋದು ಒಂದು ಅದರ ಸಂಕೇತ. ಆದರೆ ಪ್ರತಿ ಪ್ರಶಸ್ತಿಗಳು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕೂಡ? ಇದು ನೋಡಿದರೆ ಆ್ಯಕ್ಚುಲಿ ಏನಂದರೆ ಇದು ಕಾಲದ ಮಹಿಮೆ. ಆ್ಯಕ್ಚುಲಿ ಈ ಕಾಲ ಸ್ವಲ್ಪ ಸುಭಿಕ್ಷದ ಕಾಲ ಆದ್ದರಿಂದ ಇಂಥ ಪ್ರಶಸ್ತಿಗಳೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಸಾಮಾನ್ಯವಾಗಿ ಒಂದರಲ್ಲಿ. ನಾವು ಕುವೆಂಪು ಅವ್ರು ನನ್ನ ವಯಸ್ಸಿನಲ್ಲಿ ಏನೇನೆಲ್ಲ ಆಗಿತ್ತು ಅಂತ ಹುಡ್ಕೊಂಡು ನೋಡ್ರೆ ಅವ್ರ ಕಾಲದಲ್ಲಿ ಆ ಮಟ್ಟಿನ ಪ್ರಶಸ್ತಿಗಳೇ ಇರಲ್ಲ. ಆ್ಯಕ್ಚುಲಿ ನಮಗಿಂತ ದೊಡ್ಡ ಸಾಧನೆ ಮಾಡಿದವರಾದರೆ ಆ ಕಾಲದಲ್ಲಿ ಇರಲ್ಲ. ಅದಕ್ಕೆ ಕೆಲವರಿಗೆ ಬಂದಿಲ್ಲದೆ ಇರೋ ಸಾಧ್ಯತೆ ಇರುತ್ತೆ. ಅಂದರೆ ಆ ಕಾಲದಲ್ಲಿ ಇಷ್ಟೆಲ್ಲ ಪ್ರಶಸ್ತಿಗಳು ಪಟ್ಟಿನೇ ಇರಲಿಲ್ಲ ಅವರಿಗೆಲ್ಲ. ಪಾಪ ಒಂದು ಪುಸ್ತಕ ಪ್ರಕಟಣೆಯೇ ಒಂದು ದೊಡ್ಡ ಸಂಗತಿ ಆಗಿತ್ತು, ಅದಿರುತ್ತೆ. ಬಟ್ ಈ ಪ್ರಶಸ್ತಿ ಬಹುಮಾನಗಳು ಇದು ಹೆಂಗೆ ಅಂದರೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಹೆಂಗೆ ಅಂದರೆ ನೀವು ಇದಕ್ಕೆ ಹೋಗ್ತಿರ್ತೀರಲ್ಲ, ಟ್ರಕ್ಕಿಂಗ್ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಹೈಕಿಂಗ್. ನಾನು ಹೈಕರ್, ಸೊ ಐ ಆಮ್ ಎ ವೆರಿ ಹಿಮಾಲಯನ್ ಹೈಕರ್. ನಾನು ತುಂಬ ಹೋಗ್ತೀನಿ, ಹಿಮಾಲಯಕ್ಕೆ ತುಂಬ ಹೋಗ್ತೀನಿ ನಾನು. ಬೇರೆ 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 ಎಲ್ಲ ಬೇಕಾದ ಕಿಲಿಮಂಜಾರೋ ಇಟ್ಸ್ ನಾಟ್ ಹಿಮಾಲಯ, ಇಟ್ಸ್ ಇನ್ ತಾಂಜಾನಿಯಾದಲ್ಲಿ ಇರ್ತದೆ. ಸೊ ಆಫ್ರಿಕಾ ನಾನು ಹೋಗ್ತೀನಿ. ಅಲ್ಲಿ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಹಿಮಾಲಯದಲ್ಲಿ ನೀವು ಹತ್ಕೊಂಡು ಹೋಗ್ತಾ ಇರಬೇಕಲ್ಲಕ್ಕೆ, ಸೊ ಸಿಕ್ಕಾಬಿಟ್ಟೆ ಸುಸ್ತಾದಾಗ ಯಾವುದೋ ಒಂದು ಹಳ್ಳಿ ಬಂದುಬಿಡುತ್ತೆ ಶುರುವಿನಲ್ಲಿ. ಓಕೆ, ಅಲ್ಲಿ ಹೋದ ತಕ್ಷಣ ಪಾಪ ಅವರೆಲ್ಲ ಕರೆದು ನಮ್ಮನ್ನ ಕೂಡಿಸಿ ನಮಗೆಲ್ಲ ತಿನ್ನೋದಕ್ಕೆಲ್ಲ ಕೊಟ್ಟು, ಮಜ್ಜಿಗೆ ಕೊಟ್ಟು, ತಂಪು ಮಾಡೋದಕ್ಕೆ ಅಥವಾ ಕಾಫಿ ಕೊಟ್ಟು ಎಲ್ಲ ಹಾಸ್ಪಿಟಾಲಿಟಿ ಆತಿಥ್ಯ ಮಾಡ್ತಾರೆ. ಸಿಕ್ಕಾಬಟ್ಟೆ ಆತಿಥ್ಯ ಮಾಡಿದ ತಕ್ಷಣ ಏನು ಅನಿಸ್ಬಿಡುತ್ತೆ ಅಂದರೆ ನಿಮಗೆ, ಅಬ್ಬಾ ಎಷ್ಟು ಚೆನ್ನಾಗಿದೆ, ಇಲ್ಲೇ ಇದ್ಬಿಡೋಣ, ಇನ್ನು ಯಾತಕ್ಕೆ ಸುಮ್ಮನೆ ಒದ್ದಾಡೋದು ಅಂತ ಅನಿಸುತ್ತೆ. ಇಲ್ಲ, ಮುಂದೆ ಹೋಗಬೇಕು, ಯಾಕೆಂದರೆ ಸಮಿತ್ ಬೇರೆ ಎಲ್ಲೋ ಇದೆ, ದೂರದಲ್ಲಿದೆ. ಯು ಕ್ಯಾಂಟ್ ಲಿವ್ ವಿತ್ ದಿಸ್ ಕಾಂಟೆಂಪ್ರರಿ ಲಕ್ಸುರಿ. ಇವಾಗ ಸದ್ಯ ಸಿಗ್ತಿದೆ ನಿಂಗೆ ಅಷ್ಟೇ, ಬಟ್ ದರ್ ಇಸ್ ಎ ಲಾಟ್ ಟು ವಾಕ್ ಅನ್ನೋ ಅಂತ ನೆನಪಿಟ್ಕೋಬೇಕು. ಈ ಪ್ರಶಸ್ತಿಗಳು ಹಾಗೆ ಆ ಸದ್ಯಕ್ಕೆ ನಿಮಗೆ ಸುಖ ನೀಡ್ತಾ ಇದೆ, ಬಟ್ ಇಟ್ಸ್ ನಾಟ್ ಪರ್ಮನೆಂಟ್. 2-3 ದಿನ ಅಲ್ಲೇ ಉಳಿದ್ರೆ ಅವ್ನು ಓಡಿಸ್ತಾನೆ ನಿಮ್ಮನ್ನು. ಸೊ ಯು ಹ್ಯಾವ್ ಟು ಜಸ್ಟ್ ಟೇಕ್ ಆ್ಯಂಡ್ ಥ್ಯಾಂಕ್ ದೆಮ್. ನನಗೆ ಕೊಟ್ರಿ, ನಿನಗೆ ಆತಿಥ್ಯ ಕೊಟ್ರಿ, ಸುಖ ಆಯಿತು ನನಗೆ ಅಂತ ಹೇಳಿ ಥ್ಯಾಂಕ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಫರ್ಗೆಟ್ ದಟ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಸಮಿತ್ ಅಲ್ವಾ, ಅದು ಬೇಕು ಅಂತ. ಸೊ ಈ ಪ್ರಶಸ್ತಿಗಳು ಮುಂದೆ ಆರಂಭದಲ್ಲಿ ನಂಗೆ ತುಂಬ ಖುಷಿ ಕೊಡ್ತಾ ಇತ್ತು. ಇವಾಗ ಅಷ್ಟು ಏನು ನನಗೇನು ತುಂಬ ಸಂತೋಷ ಏನಾಗಲ್ಲ. ಕೊಡ್ತಾರೆ, ಓಕೆ ಅನಿಸುತ್ತೆ. ಬಟ್ ನನಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಆಗೋದು ನನ್ನ ಪುಸ್ತಕಗಳನ್ನು ಹೆಚ್ಚು ಜನರು ಓದ್ತಾ ಇದ್ದಾರೆ, ಹೆಚ್ಚು ಜನರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ನನಗೆಲ್ಲರೂ ತುಂಬ ವಾಟ್ಸಪ್ನಲ್ಲಿ ಕಳಿಸ್ತಾರೆ, ಇಮೇಲ್ನಲ್ಲಿ ಕಳಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ನಂಗೆ ತುಂಬ ಬರ್ತಾನೆ ಇರುತ್ತಲ್ಲ, ಅದು ಹೆಚ್ಚು ಸಂತೋಷ ಕೊಡುತ್ತೆ. ಇದಲ್ವೇ ಅಲ್ಲ ಅನಿಸುತ್ತೆ ನನಗೆ. ಈ ಪ್ರಶಸ್ತಿಗಳು, ಹಣ, ಇವೆಲ್ಲದಕ್ಕಿಂತ ಹೆಚ್ಚು ಜನ ಪುಸ್ತಕ ಓದ್ತಿದ್ದಾರೆ, ನಂದು ಓದುಗರು ಇಷ್ಟಪಡ್ತಿದ್ದಾರೆ, ನಾನು ಬರೆಯೋ ಬರವಣಿಗೆಗಳನ್ನು ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ. ನೀವು ಹಿಂಗೆ ಬರಿಬಾರ್ದಾಗಿತ್ತು, ಇದು ನಂಗೆ ಇಷ್ಟ ಆಗಲಿಲ್ಲ, ದಟ್ಸ್ ಆಲ್ಸೋ ಇಟ್ಸ್ ಫ್ಯಾಂಟಾಸ್ಟಿಕ್ ಫೀಡ್ಬ್ಯಾಕ್ ಅಲ್ವಾ. ಸೊ ನಂಗೆ ಅದು ಬಹಳ ಮುಖ್ಯ ಅನಿಸುತ್ತೆ ಈ ಹೊತ್ತಿನಲ್ಲಂತೂ. ಆರಂಭದಲ್ಲಿ ಇತ್ತು, ಪ್ರಶಸ್ತಿ ಬಗ್ಗೆ ಖುಷಿ ಇತ್ತು, ಸಂತೋಷ ಪಡ್ತಿದ್ದೆ, ಹೆಮ್ಮೆ ಪಡ್ತಿದ್ದೆ. ಬಟ್ ಇವಾಗ ಆ ಮಟ್ಟಿನ ಒಂದು ಖುಷಿ ಏನು ಅದರಿಂದ ಇಲ್ಲ ಅನಿಸುತ್ತೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೇ ಬಿ. ಸೊ ಇಟ್ಸ್ ಓಕೆ. ಬಟ್ ಯಾರೋ ಪಾಪ ರೆಕಗ್ನೈಸ್ ಮಾಡಿ ನಮ್ಮನ್ನು ಪ್ರಶಸ್ತಿ ಕೊಟ್ಟು, ಹಣ ಕೊಟ್ಟು, ಬಹುಮಾನ ಕೊಟ್ಟು ಎಲ್ಲ ಮಾಡ್ತಾರಂದರೆ ಅವ್ರು ದೊಡ್ಡ ಮನುಷ್ಯರು. ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ದೆಮ್.